ನೋಡು ನೋಡು ಕಣ್ಣಾರ ನಿಂತಿಹಳು ನಗು ನಗುತ್ತಾ ಮ್ಯಾಮ್ ನಮಸ್ತೆ. ನಮಸ್ತೆ. ಮ್ಯಾಮ್ ನಿಮ್ಮ ಹೆಸರು? ಪ್ರಫುಲ್ಲ. ಎಲ್ಲಿಂದ ಬರ್ತಾ ಇರೋದು? ಬ್ಯಾಂಗ್ಳೂರಿಂದ. ಯಾವಾಗ ಬಂದ್ರಿ ಮ್ಯಾಮ್ ಮೈಸೂರಿಗೆ? ಬೆಳಿಗ್ಗೆ ಬಂದ್ವಿ. ಬೆಳಿಗ್ಗೆ 3 ಗಂಟೆಗೆ ಎದ್ದು ಸ್ನಾನ ಮಾಡಿ ಬ್ಯಾಂಗ್ಳೂರಿಂದ ಹೊರಟು ಇಲ್ಲಿ ರೀಚ್ ಆಗೋಷ್ಟೊತ್ತಿಗೆ 7:30 ಆಯಿತು. ದರ್ಶನ ಎಲ್ಲ ಆಯ್ತಮ್ಮ? ದರ್ಶನ ಆಯಿತು. ತುಂಬ ಚೆನ್ನಾಗಾಯಿತು. ಹೆಂಗಿದೆ ಮ್ಯಾಮ್ ಕ್ರೌಡ್ ಒಳಗಡೆ? ಕ್ರೌಡ್ ಅಂತೂ ತುಂಬ ಇದೆ, ನೋಡೋಕ್ಕೆ ಆಗಲ್ಲ. ನೋಡೋದೇ ಒಂದು ಅದೃಷ್ಟ ಅನಿಸುತ್ತೆ ಈ ಕ್ರೌಡೆಡ್ ಪ್ಲೇಸಲ್ಲಿ ಜನಗಳ ಮಧ್ಯೆ. ಫಾಲೋ ಆಗ್ತಿದ್ಯಾ ಮ್ಯಾಮ್? ರೂಲ್ಸ್ ಎಲ್ಲ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಿದ್ದಾರೆ. ಅಂದ್ರೆ ಕ್ರೌಡ್ ಇದೆಯಲ್ಲ ಮ್ಯಾಮ್, ಇವಾಗ ಬೇರೆ ಪಬ್ಲಿಕ್ ಎಲ್ಲ ಹೇಳ್ತಾ ಇದ್ದಾರೆ ರೂಲ್ಸ್ ಫಾಲೋ ಆಗ್ತಾ ಇಲ್ಲ, ತುಂಬಾ ನೂಕುನುಗ್ಲಾಟ ಆಗ್ತಾ ಇದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಹೌದು, ನೂಕುನುಗ್ಲಾಟ ಇದ್ದೇ ಇರುತ್ತೆ. ಕ್ರೌಡೆಡ್ ಇದ್ದಾಗ ಜನಗಳು ಜಾಸ್ತಿ ಇರ್ತಾರಲ್ಲ. ನವರಾತ್ರಿ ಟೈಮು, ಸೊ ದೇವಿ ದರ್ಶನ ಮಾಡೋಕ್ಕೆ ಎಲ್ಲ ಕಡೆಯಿಂದ ನಾವು ನೋಡಿ ಬ್ಯಾಂಗ್ಳೂರಿಂದ ಬಂದಿದ್ದೀವಿ. ಸೊ ಎಲ್ಲ ಕಡೆಯಿಂದನೂ ಜನ ಬಂದೇ ಬರ್ತಾರೆ. ಅದರಿಂದ ಕ್ರೌಡ್ ಇದ್ದೇ ಇರುತ್ತೆ. ಆ ಟೈಮ್ನಲ್ಲಿ ನೂಕುನುಗ್ಲಾಟ ಅದು ಸರ್ವೇ ಸಾಮಾನ್ಯ. ಮ್ಯಾಮ್ ಇವಾಗ ದೇವ್ರ ಮುಂದೆ ನಿಂತ್ಕೊಳ್ಳೋಕೆ ನಾಟ್ ಇವನ್ 2 minutes ಬಿಡಲ್ಲ. ನೀವು ಎಷ್ಟೇ ದೂರದಿಂದ ಬಂದ್ರು 2 minutes ಬರ್ತಿಲ್ಲ. ಅದಕ್ಕೆ ಮ್ಯಾನೇಜ್ಮೆಂಟ್ ನೀವು ಏನ್ ಹೇಳ್ಬೋದು ಮ್ಯಾಮ್ ಸರ್ಕಾರಕ್ಕೆ? ಅಲ್ಲ, ಅವಕಾಶ ಮಾಡಿಕೊಡ್ಬೇಕು. ಇವಾಗ ಗಂಟೆಗಟ್ಟಲೆ ನಾವು ಪ್ರಯಾಣ ಮಾಡಿ ಬರ್ತೀವಿ ದೇವಿ ದರ್ಶನಕ್ಕೋಸ್ಕರ. ದೇವಿನೇ ನೋಡೋಕ್ಕೆ ನಮ್ಗೆ 2 ನಿಮಿಷ ಪುರ್ಸೋದು ಸಿಗಲಿಲ್ಲ ಅಂದರೆ ಹೇಗೆ? ಅದರಿಂದ ಮ್ಯಾನೇಜ್ಮೆಂಟ್ ಅದೆಲ್ಲ ಸ್ವಲ್ಪ ಗಮನ ಹರಿಸಿ ಜನಗಳಿಗೆ ದೇವ್ರ ದರ್ಶನ ಮಾಡ್ಕೊಡೋಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಹೆಚ್ಚಿನ ಸಮಯ. ಸ್ವಲ್ಪ ದಿವಸದಲ್ಲೇ ವಿಜಯದಶಮಿ ಬರ್ತಾ ಇದೆ, ಏನ್ ಹೇಳ್ತೀರಾ? ವಿಜಯದಶಮಿ ಆ ಟೈಮ್ನಲ್ಲೂ ದೇವಿ ದರ್ಶನ ಮಾಡೋಕ್ಕೆ ಬರೋಕ್ಕೆ ಇಷ್ಟಪಡ್ತೀವಿ ನಾವೆಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ. ಹೇಳಿ ಮೇಡಮ್. ನಿಮ್ಮ ಹೆಸರು? ಚೇತನ್ ಅಂತ. ಎಲ್ಲಿಂದ ಬರ್ತೀರಾ? ಮೈಸೂರು. ಹುಟ್ಟಿ ಬೆಳೆದಿದ್ದಲ್ಲ? ಎಲ್ಲ ಮೈಸೂರು. ದರ್ಶನ ಆಯ್ತು ಸರ್? ಹೌದು. ಹೇಗಿದೆ ಸರ್ ಕ್ರೌಡ್ ಒಳಗಡೆ? ತುಂಬಾ ಕ್ರೌಡ್ ಇದೆ ಮೇಡಮ್. ಇವತ್ತು ಶುಕ್ರವಾರ ಬೇರೆ, ತಾಯಿ ಇದು ದರ್ಶನ ಮಾಡೋಕ್ಕೆ ತುಂಬಾ ಜನ ಕ್ರೌಡ್ ಬಂದಿದ್ದಾರೆ. ಆಮೇಲೆ ಈಗ ನಿಮಗೆ ಗೊತ್ತು, ದಸರಾ ನವರಾತ್ರಿ ವಿಶೇಷವಾದ ದಿನ ಇದು. ತಾಯಿ ನೋಡೋಕ್ಕೆ 2 ಕಣ್ಣು ತುಂಬ ಆ ತಾಯಿ ಆಶೀರ್ವಾದ ನಮ್ಮ ಮೈಸೂರ ಕರ್ನಾಟಕ ಜನತೆ ಮೇಲೆ ಇರಲಿ ಅಂತ ನಾವು ಕೇಳ್ಕೊತೀವಿ. ಸರ್ ಇವಾಗ ಪಬ್ಲಿಕ್ ತುಂಬಾ ಜನ ಹೇಳ್ತಾ ಇದ್ದಾರೆ ಹೆವಿ ಕ್ರೌಡ್ ಇದೆ ಒಳಗಡೆ, ದರ್ಶನ ಮಾಡೋಕ್ಕೂ ಬಿಡ್ತಾ ಇಲ್ಲ, ತುಂಬಾ ದೂರದಿಂದ ಬರ್ತಾ ಇದೀವಿ, ಅಲ್ಲಿ 2 ನಿಮಿಷನೂ ತಾಯಿ ದರ್ಶನ ಮಾಡಕ್ ಬಿಡ್ತಾ ಇಲ್ಲ, ತುಂಬಾ ನುಗ್ಲಾಟ ಆಗ್ತಿದೆ ಒಳಗಡೆ. ಸತ್ಯ ಮೇಡಮ್. ಅದು ಏನಕ್ಕೆ ಅಂದರೆ ಮೇಡಮ್, ಈಗ ನವರಾತ್ರಿಯಲ್ಲಿ ಎನಿ ಟೈಮ್ ರಶ್ ಇರ್ತದೆ, ಟೂರಿಸ್ಟ್ ಬರ್ತಾರೆ. ಈಗ ಮೈಸೂರು ಲೋಕಲ್ ಜನ ಬರ್ತಾರೆ ಇವತ್ತು ಶುಕ್ರವಾರ, ಅದರಿಂದ ಇರ್ತದೆ. ಪಾಪ ನಾವು ಅಲ್ಲಿ ಬ್ಲೇಮ್ ಮಾಡೋಕ್ಕಿಂತ ನಮ್ಮ ಪೊಲೀಸವ್ರಿಗೆ ನಮ್ಗೊಬ್ರು ಪೊಲೀಸವರು, ನಮ್ಮಂಥವ್ರಿಗೆ ಸಾವಿರಾರು ಜನ ಲಕ್ಷಾಂತರ ಜನ, ಅವ್ರು ಏನು ಮಾಡೋಕ್ಕಾಯ್ತದೆ? ಅದನ್ನ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ನಾವು ನೋಡಕ್ ಬಂದಿರೋದು ಜನ ಅಲ್ಲ, ದೇವ್ರ ಕೈ ಮುಖ ತಾಯಿ ಆಶೀರ್ವಾದ ಪಡ್ಕೊ ಹೋಗ್ಬೇಕು. ಸರ್ ಎಷ್ಟೊತ್ತಿಗೆ ಬಂದ್ರಿ ಬೆಳಗ್ಗೆ? ಮೇಡಮ್ ಬೆಳಗ್ಗೆ ನಾವು 6:30 ಬಂದು. ಇವಾಗ ಮೆಟ್ಲು ಹತ್ಕೊಂಡೆಲ್ಲ 4 ಗಂಟೆಯಿಂದ ಬರ್ತಾರಲ್ಲ ಸರ್, ಅದೊಂದಕ್ಕೆ ಮೇಡಮ್ ವ್ಯವಸ್ಥೆ ಮಾಡಬೇಕು. ಆಡಳಿತ ಮಂದಿ ವಿನಂತಿ ಏನ್ ಮಾಡ್ಕೊಳ್ಳೋದಂದ್ರೆ, ಈ ತಿರುಪತಿಲಿ ಎಲ್ಲ ಯಾವ ತರ ಆಯ್ತು, ಅಲ್ಲಿ ಜಾಸ್ತಿ ಮೆಟ್ಲತಿಲ್ ಕಮ್ಮಿ ಇದೆ, ಅವ್ರೊಬ್ರಿಗೊಂದು ವ್ಯವಸ್ಥೆ ಮಾಡ್ಕೊಡಿ. ಇವಾಗ ಮೋಸ್ಟ್ ಪ್ರಾಬಬ್ಲಿ ಇವಾಗೆಲ್ಲ VIP ಎಂಟ್ರೀಸ್ ಇಂದಾನೆ ಪೊಲೀಸರು ಒಳಗೆ ಡೈರೆಕ್ಟ್ ದರ್ಶನ ಮಾಡಿಸ್ತಾ ಇದ್ದಾರೆ, ಬಿಡಿಸ್ತಾನೆ ಇಲ್ಲ. ಅದ್ರ ಬಗ್ಗೆ ತುಂಬಾ ಕಂಪ್ಲೇಂಟ್ ಇಶ್ಯೂ ಆಗ್ತಿದೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಮೇಡಮ್ ಈಗ ಏನಂದ್ರೆ ಅವ್ರಿಗೆ ಪ್ರೋಟೋಕಾಲ್ VIP ಬರ್ತಾರೆ. ಈಗ ನಾವು ಅದ್ರ ಬಗ್ಗೆ ಮಾತಾಡೋಕೆ ನಾವು ಅಂತ ದೊಡ್ಡ ವ್ಯಕ್ತಿ ಇಲ್ಲ, ನಾವು ಸಾಮಾನ್ಯ ಜನಕ್ಕೆ ಪ್ರಿಫರೆನ್ಸ್ ಕೊಡ್ಬೇಕು. ಫಸ್ಟ್ VIP ಬರೋದಕ್ಕೂ ಸಾಮಾನ್ಯ ಜನ ಕರ್ಕೊಂಡು ಹೋಗ್ಬಿಟ್ಟು ದರ್ಶನ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅದು ನಾವು ವ್ಯವಸ್ಥೆನ ಆಡಳಿತ ರೂಪಾ ಮೇಡಮ್ ಅವರು ನೆರವೇರಿಸ್ಕೊಟ್ರೆ, ನೀಟಾಗಿ ಸಂಜಾವಣೆ ಮಾಡಿಕೊಟ್ರೆ ಒಳ್ಳೇದು. ಇವಾಗ ಇನ್ನೇನು ಸ್ವಲ್ಪ ದಿವಸದಲ್ಲೇ ವಿಜಯದಶಮಿ ಬರ್ತಿದೆ. ಮೈಸೂರು ಅವ್ರಿಗೆ ಆಕ್ಚುಲಿ ಇದು ತುಂಬಾ ಸ್ಪೆಷಲ್ವಾದ ದಿನ, 9 ದಿನ 10 ದಿನ ತುಂಬಾ ಖುಷಿ. ಇಡೀ ಪ್ರಪಂಚ ರಾಜ್ಯದಿಂದ, ಹೊರಗಡೆ ರಾಜ್ಯದಿಂದ ನಮ್ಮ ಮೈಸೂರು ನೋಡಕ್ ಬರ್ತಾರೆ. ಸಾಂಸ್ಕೃತಿಕ ನಾಡು, ಖುಷಿ ಆಗುತ್ತೆ. ನಮ್ಮ ಮೈಸೂರು ಲೈಟಿಂಗ್ಸ್ ಇಂದ ರಾಜಾರಿಸ್ತಾ ಇರುತ್ತೆ. ಸರ್ ಇವಾಗ ಫಾರಿನರ್ಸ್ ಎಲ್ಲ ಬರ್ತಾರಲ್ವಾ, ಒಬ್ಬೊಬ್ರು ಹೇಳ್ತಾರೆ ದೂರದಿಂದಾನೇ ಎಲ್ಲ ಟಿವಿಲೆಲ್ಲ ನೋಡ್ಬಿಡ್ತಾರೆ, ಮೊಬೈಲಲ್ಲೇ ಅವ್ರಿಗೆಲ್ಲ ಏನ್ ಹೇಳ್ತೀರಾ? ಅವ್ರಿಗೆ ಮೇಡಮ್ ಅನುಕೂಲ ಇದ್ರೆ ಬಂದಿಲ್ಲ ನೋಡ್ಲಿ. ಮೊಬೈಲಲ್ಲಿ ನೋಡೋದಕ್ಕೂ ಲೈವ್ ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಐತೆ. ಮೊಬೈಲಲ್ಲಿ ಎಲ್ಲ ತೋರಿಸಲ್ಲ, ಎಷ್ಟು ಬೇಕು ಅಷ್ಟು ಬಿಟ್ಟು ಹಾಕಿರ್ತಾರೆ. ಲೈವ್ ಆದ್ರೆ ಎಲ್ಲ ನೋಡ್ಬೋದು ನೀವು, ಸ್ಟಾರ್ಟಿಂಗ್ ಇಂದ ಹಿಡಿದು ಕೊನೆ ತನಕ ಅಂಬಾರಿ ತಾಯಿ ನಮ್ಮ ಕಣ್ ತುಂಬ ನೋಡ್ಬೋದು ನೀವು. ಆ ನಡೆ ಎಲ್ಲ ಸುಖವಾಗಿ ನೋಡ್ಬೋದು. ಮೊಬೈಲಲ್ಲಿ ನಿಮ್ಗೆ ಎಷ್ಟು ತೋರಿಸ್ತೀರಾ? ಒಂದು 5 ನಿಮಿಷ 3 ನಿಮಿಷ ಬಿಟ್ಟು ತೋರಿಸ್ಕೊಬೋತಾರೆ. ಲೈವ್ ಆದ್ರೆ ತುಂಬ ಖುಷಿಯಿಂದ ನೋಡ್ಬೋದು. ದಯವಿಟ್ಟು ನಾ ಹೇಳಂಗಿಲ್ಲ, ಸಾವಿರಾರು ವರ್ಷದಿಂದ ನಡೆದಿರೋದು ಬರ್ತಾರೆ, ಬಂದು ನೋಡೋಕ್ಕೆ ಇಷ್ಟಪಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ನಮಸ್ತೆ. ನಮಸ್ತೆ. ಎಲ್ಲಿಂದ ಬರ್ತಾ ಇರೋದು? ಮೈಸೂರಿಂದ. ಗಾಯತ್ರಿ. ಮೈಸೂರೇನೋ ಹುಟ್ಟಿ ಬೆಳೆದಿದ್ದಲ್ಲ? ಹಾಸನ. ಇವತ್ತು ದರ್ಶನಕ್ಕೋಸ್ಕರ ಅಂತಾರೆ ಮೈಸೂರು? ಇಲ್ಲ, ನಾವು ಇಲ್ಲೇ ಮೈಸೂರಲ್ಲೇ ಇರೋದು. ಸೊ ದರ್ಶನ ಆಯ್ತಾ ಮ್ಯಾಮ್? ಆಯ್ತು, ತುಂಬಾ ಚೆನ್ನಾಗಾಯ್ತು ಮೇಡಮ್. ಎಷ್ಟೊತ್ತು ಬಂದ್ರಿ ಮ್ಯಾಮ್ ಬೆಳಿಗ್ಗೆ? ನಾವು 6:30ಗೆ ಬಂದ್ವಿ ಮೇಡಮ್. ಇವಾಗ ದರ್ಶನ ಆಯ್ತು ಮೇಡಮ್. ಹೆಂಗಿದೆ ಮ್ಯಾಮ್ ಕ್ರೌಡ್ ಒಳಗಡೆ? ತುಂಬಾ ಕ್ರೌಡ್ ಇದೆ ಮೇಡಮ್. ಕ್ರೌಡ್ ಇದೆ, ಬಟ್ ಏನು ಅಂತಂದ್ರೆ ಇಲ್ಲಿ ಅಂದ್ರೆ ಒಬ್ಬೊಬ್ರಿಗೆ ಒಂದೊಂಥರ. ಇವಾಗ ಫಾರ್ ಎಕ್ಸಾಂಪಲ್ 100 ರೂಪಾಯಿಗೆ ಕೊಡ್ತೀವಿ, ಇವಾಗ 100 ರೂಪಾಯಿ ಕೊಟ್ಬಿಟ್ಟು ಹೋಗ್ತೀವಿ.
ಬಟ್ ಅದರಲ್ಲಿ ಕೊಡೋದಕ್ಕೆ ಏನು ಅರ್ಥ ಇಲ್ಲ. ಬಟ್ ಫಾರ್ VIP ಎಂಟ್ರಿ ಇರ್ಬೋದು, ಅದಿರ್ಬೋದು. ಬಟ್ ದೇವರಿಗೆ ಎಷ್ಟೇ ದೊಡ್ಡವರಾದ್ರೂ ದೇವ್ರ ಮುಂದೆ ಎದುರು ಚಿಕ್ಕವರೇ ಅಲ್ವಾ. ಸೊ ಅದೊಂದು ಸ್ವಲ್ಪ ಚೇಂಜ್ ಆಗಬೇಕು ಅಂತ ಹೇಳ್ಬಿಟ್ಟು ಮದುವೆ ಮಾಡ್ಕೊಳ್ತೀನಿ ಅಷ್ಟೇ. ಅದು ಬಿಟ್ಟರೆ ಏನಿಲ್ಲ. VIP ಎಂಟ್ರಿಗೂ ನಾರ್ಮಲ್ ಪಬ್ಲಿಕ್ಗೂ ಏನು ಡಿಫ್ರೆನ್ಸ್ ಇದೆ? ಬಟ್ ದೇವ್ರ ಮುಂದೆ ಎಲ್ಲರೂ ಒಂದೇ ಅಲ್ವಾ. ಬಟ್ ಇವಾಗ 100 ರೂಪಾಯಿ ಎಂಟ್ರಿ ಅಂತ ಏನಕ್ಕೆ ಮಾಡಿದ್ದಾರೆ, 30 ರೂಪಾಯಿ ಎಂಟ್ರಿ ಅಂತ ಏನಕ್ಕೆ ಮಾಡಿದ್ದಾರೆ, ಫ್ರೀ ಎಂಟ್ರಿ ಅಂತ ಏನಕ್ಕೆ ಮಾಡಿದ್ದಾರೆ? ಏನಾದ್ರು ಒಂದು ಡಿಫ್ರೆನ್ಷಿಯೇಟ್ ಇರಲೇಬೇಕಲ್ವಾ. ಬಟ್ ಆದರೆ ಈ ಕಡೆಯಿಂದ ಹೋದವ್ರಿಗೂ ಆ ಕಡೆಯಿಂದ ಹೋದವ್ರಿಗೂ ಒಟ್ಟು ನುಗ್ಗಲು ಜಾಸ್ತಿ. ಬಟ್ ಸ್ವಲ್ಪ ಸಿಸ್ಟಮ್ ಸ್ವಲ್ಪ ಚೇಂಜ್ ಮಾಡಿದ್ರೆ ಚೂರು ಚೆನ್ನಾಗಿರುತ್ತೆ. ಸರ್, ಇವಾಗ ಒಳಗಡೆ ದೇವ್ರ ದರ್ಶನ ನೀವು ಎಷ್ಟು 6:30 4 ಗಂಟೆಯಿಂದ ಬಂದವರೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ವೆಯ್ಟ್ ಮಾಡ್ಕೊಂಡು ಇನ್ನೂ ದರ್ಶನ ಆಗಿಲ್ಲ ಕೆಲವರಿಗೆ. ಅವ್ರಿಗೆಲ್ಲ ಏನು ಹೇಳ್ತೀರಾ ಸರ್ ಮ್ಯಾನೇಜ್ಮೆಂಟ್? ಏನು ಹೇಳ್ತೀರಾ? ಮ್ಯಾನೇಜ್ಮೆಂಟ್ ಬಟ್ ಅವ್ರಿಗೆ ಬೇಕು, ಯಾಕೆಂದ್ರೆ ದಿನ ನೋಡೋಂಥವ್ರು ಅವರು. ನಾವು ಭಕ್ತರು ಅಂದರೆ ನಾವು ಅಪರೂಪಕ್ಕೆ ಬರೋರು. ಅವ್ರಿಗೆ ದಿನ ನೋಡೋಂಥವ್ರು ಅವ್ರಿಗೆ ಗೊತ್ತು ಏನು ಅಂತ ಹೇಳ್ಬಿಟ್ಟು ಡಿಫ್ರೆನ್ಸ್ ಮಾಡಬೇಕಾಗಿರೋದು ಅವ್ರ ಮೇಲೆ ಇರುವಂಥದ್ದು. ಇಲ್ಲ ನೋಡ್ಬಿಟ್ಟು ಚೇಂಜಸ್ ಮಾಡಬೇಕಷ್ಟೇ.